ನಮಸ್ಕಾರ ವೀಕ್ಷಕರೇ, ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಮಾಡಲು ಹೊರಟಿರುವಂಥ ರೆಸಿಪಿ ಹೋಮ್ ಮೇಡ್ ಕುಲ್ಫಿ. ಈ ಹಾಟ್ ಸಮ್ಮರ್ನು ಬೀಟ್ ಮಾಡುವಂಥ ಶಕ್ತಿ ಕೇವಲ ಐಸ್ ಕ್ರೀಮ್ಗಿದೆ ನೋಡಿ. ಆದರೆ ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ತಿನ್ನಬೇಕಂದ್ರೆ ಅದರಲ್ಲಿ ಏನು ಕೆಮಿಕಲ್ಸ್ ಇರುತ್ತೋ ಅಥವಾ ಏನು ಪ್ರಿಸರ್ವೇಟಿವ್ಸ್ ಇರುತ್ತೋ, ಇದು ಪ್ಯೂರ್ ಮಿಲ್ಕಲ್ಲಿ ಮಾಡಿರೋದಾ ಅಥವಾ ಫ್ರೋಝನ್ ಡೆಸರ್ಟಾ ಅನ್ನೋ ಭಯ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಬೆಸ್ಟ್ ರೆಮಿಡಿ ಅಂದರೆ ನಾವೇ ನಮ್ಮ ಮನೆಯಲ್ಲಿ ಸ್ವತಃ ನಮ್ಮ ಕೈಯಾರೆ ಶುಚಿಯಿಂದ ಮಾಡಿಕೊಂಡು ತಿನ್ನೋದು. ಹಾಗಿದ್ರೆ ಮತ್ತ್ಯಾಕೆ ತಡ, ರೆಸಿಪಿ ನೋಡಿಬಿಡೋಣ ಅಲ್ವಾ? ಸೊ ಈ ರೆಸಿಪಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಕೊಟ್ಟಿದ್ದೇನೆ, ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಲನ್ನು ಕಾಯಲು ಇಡಬೇಕು. ಹಾಲಿಗೆ ಯಾವುದೇ ರೀತಿಯಾದ ನೀರನ್ನು ಸೇರಿಸಿಕೊಳ್ಳಬೇಡಿ. ಮಿಕ್ಸಿ ಜಾರ್ಗೆ ಇಡೀ ರಾತ್ರಿ ನೆನೆಸಿರುವಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಿ. ಈಗ ಈ ಪೇಸ್ಟನ್ನು ಕುದಿಯುತ್ತಿರುವಂತಹ ಹಾಲಿಗೆ ಸೇರಿ ಮಿಕ್ಸ್ ಮಾಡಿ. ಇದಕ್ಕೆ ಈಗ 4 ಸ್ಪೂನ್ಗಳಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಜೊತೆಗೆ ಸ್ವಲ್ಪ ಇಲೈಚಿ ಪೌಡರ್. ಇದಿಷ್ಟೇ ಇದಕ್ಕೆ ಬೇಕಾಗಿರುವಂತಹ ಮೇನ್ ಕೀ ಇಂಗ್ರೀಡಿಯೆಂಟ್ಸ್. ಈಗ ಉರಿಯನ್ನು ಸಿಮ್ನಲ್ಲಿ ಇಟ್ಟುಕೊಂಡು ಹಾಲು ಗಟ್ಟಿಯಾಗುವವರೆಗೂ ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ನೋಡಿ, ಇಲ್ಲಿ ಅರ್ಧದಷ್ಟು ಆಗಿದೆ, ಅಷ್ಟು ನಾವು ಕಾಯಿಸಿಕೊಳ್ಳಬೇಕು. ಇದು ಥಿಕ್ ಆದಷ್ಟು ನಮಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಆಗಿ ಬರುತ್ತೆ. ಈಗ ನೋಡಿ, ಸ್ಟವ್ ಆಫ್ ಮಾಡಿ ಈ ಮಿಕ್ಸ್ಚರ್ ಕೂಲ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಎತ್ತಿಡಿ. ನಂತರ ಈ ರೀತಿ ಒಂದು ಗ್ಲಾಸ್ಗೆ ಅಥವಾ ನಿಮ್ಮ ಬಳಿ ಕುಲ್ಫಿ ಮೋಲ್ಡ್ಸ್ ಇದ್ದರೆ ಕುಲ್ಫಿ ಮೋಲ್ಡ್ಗೆ 3/4 ಆಫ್ ದಿ ಗ್ಲಾಸ್ ಅನ್ನು ತುಂಬಿಸಿ ಐಸ್ ಕ್ರೀಮ್ ಸ್ಟಿಕ್ ಇಟ್ಟು ನೀಟಾಗಿ ಪಾಲಿಥಿನ್ ಕವರ್ಸಿಂದ ಕವರ್ ಮಾಡಿಬಿಡಿ. ಇದನ್ನು ನೀವು 6 to 8 hours ಡೀಪ್ ಫ್ರೀಝರ್ನಲ್ಲಿಟ್ಟು ಫ್ರೀಸ್ ಆಗೋದಕ್ಕೆ ಬಿಡಬೇಕು. ಈಗ ನೋಡಿ, ಸ್ವಲ್ಪ ನೀರಿನಲ್ಲಿ ಈ ಗ್ಲಾಸ್ನ ಇಟ್ಟು ತೆಗೆದರೆ ಎಷ್ಟು ಈಸಿಯಾಗಿ ಕುಲ್ಫಿ ಬರ್ತಿದೆ. ಇದಾಗಿತ್ತು ಇವತ್ತಿನ ಕುಲ್ಫಿ ರೆಸಿಪಿ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ರಾಧಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.